ತಿನ್ಬೇಕಂತ ಹೇಳಿ ಅನ್ಕೊಂಡ್ವಿ. ಗೋಬಿ ಮಂಚೂರಿ ಮಾಡೋಣಂತ ಕ್ಲೀನ್ ಮಾಡೋಣಂತ ಮಾಡಿ ಮತ್ತೆ ನೆಕ್ಸ್ಟ್ ಎಲ್ಲ ಸಣ್ಣ ಸಣ್ಣ ಪೀಸ್ ಕಟ್ ಮಾಡಿ ಇಟ್ಕೋಬೇಕಂದ್ರೆ ಹುಳ ಆಮೇಲೆ ಬಿಸಿನೀರ ಕಾಸ್ಬೇಕು. ಇದೆಲ್ಲ ಹೊಡಿತೈತಿ, ಅದು ಮಾಡ್ತೀನಂತೀಗ. ಬೆಳ್ಳುಳ್ಳಿ, ಕಾರ್ನ್ಫ್ಲವರ್ ಮತ್ತು ಬೇಸನ್ ಮತ್ತು ಹಾಕ್ಬೇಕು. ಇಲ್ಲಿ ಉಳ್ಳಾಗಡ್ಡಿನೂ ಹಾಯ್ ಗಾಯ್ಸ್, ನಾವು ಇವತ್ತು ಗೋಬಿ ಮಂಚೂರಿ ಮಾಡ್ಬೇಕಂತ ಮಾಡೀವಿ. ಫ್ರೈಡೆ ಈವ್ನಿಂಗ್ ಏನಾದ್ರು ತಿನ್ಬೇಕಂತ ಹೇಳಿ ಅಂದ್ಕೊಂಡ್ವಿ. ಗೋಬಿ ಮಂಚೂರಿ ಮಾಡೋಣಂತ ಕಾಲಿಫ್ಲವರ್ ತಂದು ಇಟ್ಕೊಂಡಿವಿ. ಸೊ ಗೋಬಿ ಮಂಚೂರಿ ಮಾಡ್ತೀವಿ. ಫ್ಲವರ್ ತೊಗೊಂಡೆಲ್ಲ ಪಟ ಪಟ ಕ್ಲೀನ್ ಮಾಡೋಣಂತ ಮಾಡಿ ಮತ್ತೆ ನೆಕ್ಸ್ಟ್ ಏನು ಮಾಡ್ಬೇಕಂತ ಹೇಳ್ತೀನಿ. ಎಲ್ಲ ಸಣ್ಣ ಸಣ್ಣ ಪೀಸ್ ಕಟ್ ಮಾಡಿ ಇಟ್ಕೋಬೇಕಂದ್ರೆ ಹುಳ ಆಮೇಲೆ ಬಿಸಿನೀರ ಕಾಸ್ಬೇಕು. ಇದೆಲ್ಲ ಕಟ್ ಮಾಡಿ ಸ್ವಚ್ಛ ಮಾಡೋದು ಒಂದು ದೊಡ್ಡ ಪ್ರೊಸೆಸ್ ಐತಿ. ಇದಕ್ಕೆ ಟೈಮ್ ಹಿಡಿತೈತಿ, ಅದು ಮಾಡ್ತೀನಂತೀಗ. ಇದು ಗೋಬಿ ಮಂಚೂರಿ ಮಾಡೋ ಪ್ರೊಸೆಸ್ ಭಾಳ ಸ್ವಲ್ಪ ತ್ರಾಸ ಐತಿ. ಅದೆಲ್ಲ ಈಗ ಫ್ಲವರ್ಸ್ ಎಲ್ಲ ತೆಗೆದು ಸ್ವಲ್ಪ ಈಗ ಅಲ್ಲಿ ಬೆಳ್ಳುಳ್ಳಿನೂ ಹಚ್ಕೊಳತ್ತೀನಿ. ಬೆಳ್ಳುಳ್ಳಿ ಸಣ್ಣಾಗಿ ಚಾಪ್ ಮಾಡ್ಕೊಂಡು ಆಮೇಲೆ ಮಾಡ್ಬೇಕು. ಮತ್ತು ತೋರಿಸ್ತೀನಿ. ಬೆಳ್ಳುಳ್ಳಿನೂ ಸುಲಿದು ಇಟ್ಕೊಂಡೀನಿ. ಸ್ವಲ್ಪ ಮನೆ ಭಾಳ ಹೊಲ್ಸಾಗೈತೆ ಅಂತ ಹೇಳಿ ವ್ಯಾಕ್ಯೂಮ್ ಕ್ಲೀನರ್ ತಂದು ಇಟ್ಕೊಂಡೀನಿ. ಮನೆ ಎಲ್ಲ ವ್ಯಾಕ್ಯೂಮ್ ಕ್ಲೀನ್ ಮಾಡ್ಬೇಕು. ಬಟ್ಟೆನೂ ಎಲ್ಲ ಒಗ್ಯಾಕೆ ಹಾಕ್ಬೇಕು ಇಲ್ಲೇ ಹೋಗಿ. ಸೊ ಅದೊಂದು ಕೆಲಸ ಐತಿ, ಭಾಳ ಕೆಲಸ ಅದಾಗುತ್ತೆ. ಎಲ್ಲ ಗೋಬಿ ಮಂಚೂರಿ ಮಾಡ್ಕೊಂಡು ಪಟ ಪಟ ತಿಂದು ಹೋಗೆಲ್ಲ ಕೆಲಸ ಮುಗಿಸ್ಕೋಬೇಕು. ನಂಗೆ ತಿನ್ನಾಕೇನ ಮಾಡ್ಕೊಳ್ಳೋ ಮುಂದೆ ಸ್ವಲ್ಪ ಚಹಾ ಕುಡಿದು ರೂಢಿ ಐತಿ. ಹಂಗಾಗಿ ಚಹಾ ಇಟ್ಕೊಂಡೀನಿ, ಎಲ್ಲ ಕೆಲಸನೂ ಇಟ್ಕೊಂಡೀನಿ, ಎಲ್ಲ ಆಗತ್ತವ. ಇದ್ರಾಗ ಮೈದಾ, ಕಾರ್ನ್ಫ್ಲವರ್ ಮತ್ತು ಬೇಸನ್ ಮತ್ತು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡೈತಿ. ಪೆಪ್ಪರ್ ಸಾಲ್ಟ್ನೂ ಹಾಕ್ಕೊಂಡು ಈಗ ಇದನ್ನು ಮಿಕ್ಸ್ ಮಾಡಿ ಇದನ್ನು ಹಾಕ್ಬೇಕು. ಇಲ್ಲಿ ಉಳ್ಳಾಗಡ್ಡಿನೂ ಹಚ್ಕೊಳತ್ತೀನಿ. ಎಣ್ಣೆ ಕಾದೈತಿ ಮತ್ತು ನಾವು ಇದನ್ನೆಲ್ಲ ಇದು ಮಾಡಿಟ್ಕೊಂಡಿದ್ದಕ್ಕೆ ಎಣ್ಣೆ ಒಳಗೆ ಹಾಕ್ಬೇಕು. ಈಗ ಫ್ರೈ ಮಾಡ್ಕೊಂತ ವ್ಲಾಗ್ ಮಾಡೋದು ತ್ರಾಸ ಆಗತೈತಿ, ಬಟ್ ಮಾಡೋಣಂತ. ಎಲ್ಲ ಹೊಸ ಮೈಕ್ ಬಂದೈತಿ. ಫಸ್ಟ್ ಟೈಮ್ ಮೈಕ್ ಹಾಕೊಂಡು ವ್ಲಾಗ್ ಮಾಡತ್ತೀನಿ. ನೋಡೋಣಂತ ಔಟ್ಪುಟ್ ಚಲೋನು ಬರ್ತೈತಿ. ನಾನು ಟ್ರೈ ಮಾಡತ್ತಿದ್ದೆ ಒಂದು ಫಸ್ಟ್ ಟೈಮ್ ಹಂಗೆ ಚೆಕ್ ಮಾಡೋಕೆ. ಆಡಿಯೋ ಚಲೋನ ಬರತ್ತಿತ್ತು, ಮಾಡ್ತೀನಿ. ನೋಡೋಣಂತ ಹೆಂಗೆ ಬರ್ತೈತಿ ಆಫ್ಟರ್ ಎಡಿಟ್. ಈಗ ಇದು ಫಸ್ಟ್ ಬ್ಯಾಚಿಗೆ ತೆಗೆದು ಬಿಡೋಣಂತ. ಆಗ್ಯಾವ, ಇನ್ನೊಂದು ಸ್ವಲ್ಪ ಅದಾವ. ಕ್ರಿಸ್ಪಿ ಮಾತ್ರ ಭಾರಿ ಆಗೈತಿ. ಎಲ್ಲ ಮೇನ್ ಹಿಟ್ಟು ಕಲ್ಸೋದ್ರ ಮೇಲೆ ಇರ್ತೈತಿ. ಅದು ನಂಗೆ ಮುಂಚೆನ ಸ್ವಲ್ಪ ನಂಗೆ ಗೋಬಿ ಮಂಚೂರಿ ಭಾಳ ಸೇರ್ತೈತಿ. ಇಲ್ಲಿ ಬಂದಾಗಿಂದ ಗೋಬಿ ಮಂಚೂರಿ ಭಾಳ ಕ್ರೇವ್ ಮಾಡತ್ತಿದ್ದೆ ನಾನು. ಇವತ್ತು ಮಾಡ್ಬೇಕಂತ ಹೇಳಿ ಟೈಮ್ ಸಿಕ್ಕೈತಿ, ಹಾಗಾಗಿ ಮಾಡತ್ತೀನಿ. ಸೆಕೆಂಡ್ ಬ್ಯಾಚ್ ಹಾಕತ್ತೀನಿ. ಈಗ ನೀವು ನೋಡ್ಬೋದು ಫುಲ್ ಕ್ರಿಸ್ಪಿ ಆಗೈತಿ. ಫುಲ್ ಕ್ರಿಸ್ಪಿ ಆಗ್ಯಾವ. ಮಾಡಿದ್ದಕ್ಕೆ ಫುಲ್ ಸಾರ್ಥಕ ಅನ್ಸಾಗತೈತಿ. ಭಾರಿ ಆಗ್ಯಾವ. ಇನ್ನೂ ಸ್ವಲ್ಪ ಭಾಳ ಅದಾವ, ಮಾಡೋದೈತಿ. ಎಲ್ಲ ಫ್ರೈ ಮಾಡಿ ಇಟ್ಕೊಂಡೀನಿ. ಈಗ ನೀನು ಜಿಂಜರ್ ಗಾರ್ಲಿಕ್ ಎಲ್ಲನೂ ಚಾಪ್ ಮಾಡಿ ಇಟ್ಕೊಂಡೀನಿ. ಈಗ ನಾನು ಭಾಳ ದಿವ್ಸದ ಮ್ಯಾಲೆ ಗೋಬಿ ಮಂಚೂರಿ ತಿನ್ನತ್ತೀನಿ. ಅದು ಇಲ್ಲಿ ಬಂದು ಇಂಡಿಯಾದಾಗೂ ನಂಗೆ ಬರೋಕಿನ ಮುಂಚೆ ತಿನ್ನೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ತಿನ್ಬೇಕಂತ ಭಾಳ ಅಂದ್ರೆ ಭಾಳ ಕ್ರೇವಿಂಗ್ ಇತ್ತು. ಜಿಂಜರ್ ಗ್ರೇಟ್ ಮಾಡಿದ್ದೆ ಮತ್ತು ಅನಿಯನ್ನ ಮತ್ತು ಚಿಲ್ಲಿ ಹಾಕೈತಿ. ಈಗ ಇಲ್ಲೊಂದು ರೆಡಿಮೇಡ್ ಸ್ಟರ್ ಫ್ರೈ ಸಾಸ್ ಸಿಗ್ತೈತಿ, ಅದನ್ನು ತೊಗೊಂಡಿನಿ. ಅದಕ್ಕೆಲ್ಲ ಆ್ಯಡ್ ಮಾಡೀನಿ. ಆಗ ಈಗ ಗೋಬಿ ಹಾಕತ್ತೀನಿ. ಹಾಕಿ ಪಟ ಪಟ ಮಿಕ್ಸ್ ಮಾಡ್ಬೇಕು, ಮಾಡಿ ತಿನ್ನಾಕತ್ತಿ. ಈಗ ಅದೆಲ್ಲ ಹಾಕಿ ಗೋಬಿನೂ ಹಾಕಿ ಮಿಕ್ಸ್ ಮಾಡತ್ತೀನಿ. ಮಿಕ್ಸ್ ಹಾಕಿದ್ರೆ ರೆಡಿ ಆಗಂದೇ ಇದೆ ಆಲ್ಮೋಸ್ಟ್. ಇದು ಫೈನಲ್ ಇದು ರೆಡಿ ಆಗಿದ್ದು ಗೋಬಿ ಮಂಚೂರಿ. ಈಗ ಪ್ಲೇಟಿಗೆ ಹಾಕ್ಕೋಬೇಕು, ಹಾಕ್ಕೊಂಡು ತಿನ್ನೋಣ.
ಆ್ಯಕ್ಚುಲಿ ಗೋಬಿ ಮಂಚೂರಿ ಮಾಡೋದು ಭಾಳ ಟೈಮ್ ಹಿಡಿತೈತಿ. ಏನೋ ಮಾಡಿ ಇದೊಂದು ಲಾಗ್ದಾಗ ಮಾಡಿನಂತ. ನೋಡಿರಿ, ವಿಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಆದಷ್ಟು ಜಾಸ್ತಿ ಶೇರ್ ಮಾಡಿರಿ. ವಿಡಿಯೋ ನೋಡಿರಿ, ನಿಮಗೆ ಗೊತ್ತಿರೋರಿಗೆ ಶೇರ್ ಮಾಡಿ ನೋಡಂತ ಹೇಳ್ರಿ. ಬಾಯ್.